ಹಲೋ ಹಲೋ, ಯಾರು ಮಾತಾಡ್ತಾ ಇರೋದು? ಹಲೋ ಹಲೋ ನಮಸ್ತೆ. ಸೀನಪ್ಪ ಅವರಾ? ಅಲ್ಲ, ಸೀನಪ್ಪನ ಹೆಂಡ್ತಿ ಲಸ್ಮಕ್ಕ. ಯಾರು ಬೇಕಾಗಿತ್ತು ಸರ್? ಲಾಯರ್ ಲಂಕೇಶ್ ಮಾತಾಡ್ತಾ ಇರೋದು ಕೋರ್ಟಿಂದ. ಇವಾಗ ನಾವು ಇವ್ರ ಕಡೆಯಿಂದ ಮಾತಾಡ್ತಾ ಇದೀವಿ, ಶಿಲ್ಪ ಕಡೆಯಿಂದ. ಇದು ಇಲ್ಲೋಡಮ್ಮ, ನೀವು ಹಾಕಿದಿರಲ್ಲ ಆಸ್ತಿ ಮೇಲೆ ನೀವು ಹಾಕಿರೋದು ಅವ್ರು ಹಾಕಿರೋದು, ಇದು ಇಷ್ಟಕ್ಕೇನೆ ಇದು ಬಗೆಹರಿಯೋ ಹಾಗೆ ಕಾಣಿಸ್ತಾ ಇಲ್ಲ. ಅದಕ್ಕೆ ನೋಡಿ, ನೀವು ಅವರು ಏನಾದರೂ ಊರಲ್ಲಿ ಕೂತ್ಕೊಂಡು ದೊಡ್ಡವ್ರನ್ನೇನಾದರೂ ಕುಂಡ್ರಿಸ್ಕೊಂಡು ಮಾತಾಡ್ಕೊಂಡು ಏನಾದರೂ ಬಗೆಹರಿಸ್ಕೊಳ್ತೀರೇನೋ ನೋಡಿ. ಇಲ್ಲ ಸರ್, ಅದೆಷ್ಟು ದಿವಸ ಆಗುತ್ತೆ ಆಗಲಿ, ನಾವೇನು ಓಡಾಡ್ಕೊಂಡು ಇರ್ತೀವಿ. ಇಲ್ಲ ಅಂತಂದರೆ ಕೊನೆ ಪಕ್ಷ ಇವಾಗ ನಾವೊಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಸುಮ್ಮನೆ ಓಡಾಡಲಿಲ್ಲ ಅಂದ್ರೂ ನಾವೆಲ್ಲ ಗೌರ್ಮೆಂಟಿಗೆ ಬರಿತೀವಿ. ಇದಕ್ಕೂ ನಮಗೂ ಹೋಗಿಲ್ಲ, ಇದೆಲ್ಲ ನಾ ಯಾರಿಗೂ ಬೇಡ, ಹಿರಿಯ ಹೆಂಡತಿ ಮಕ್ಳಿಗೂ ಬೇಡ, ಕಿರಿಯ ಹೆಂಡತಿ ಮಕ್ಳಿಗೂ ಬೇಡ, ಯಾರಿಗೂ ಬೇಡ. ಗೌರ್ಮೆಂಟಿಗೆ ಬರೀತಾರಂತೆ ನಮ್ಮ ಮನೆಯವರು. ಎಲ್ಲ ನಾವೆಲ್ಲ ಸೈನ್ ಹಾಕಿ ಕೊಡ್ತೀವಿ, ನಮಗೂ ಬೇಡ ಅಂತ ಹೇಳಿ ಎಲ್ಲ ಸೈನ್ ಹಾಕಿ ಕೊಡ್ತೀವಿ. ಆಗ ಬರೋದಿಲ್ಲ ಅಕ್ಕ. ಅದು ನಾವು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ನೋಡಿ, ನೀವು ಅವ್ರೂ ಹಿರೇ ಹೆಂಡತಿ ಮಗಳಾಗಿರೋದ್ರಿಂದ ಶಿಲ್ಪ ಅವರು, ನೀವು ಅವ್ರಿಗೆ 3 ಎಕರೆ ಜಮೀನು ಕೊಟ್ಬಿಡಿ. 3 ಎಕರೆ ಜಮೀನು ಕೊಟ್ಬಿಟ್ರೆ ನಿಮಗೆ 3 ಎಕರೆ ಆಗುತ್ತೆ. ಸುಮ್ಮನೆ ಯಾಕೆ ಈ ಥರ ಎಲ್ಲ ಕಿರಿಕ್ ಮಾಡ್ಕೊಳ್ತೀರಾ? ಸುಮ್ಮನೆ ಯಾಕೆ ಟೆನ್ಷನ್ ತಗೊಳ್ತೀರಾ? ಟೆನ್ಷನ್ ತಗೊಳ್ಳೋ ಅಂಥ ಅವಶ್ಯಕತೆ ಏನಿದೆ ಇದರಲ್ಲಿ? ಇವಾಗ ಇದು ನೋಡಿ ಹೆಂಗೆ ಆಗ್ತೈತೆ ಅಂದರೆ, ಉಗ್ರಾಗಿ ಹೋಗೋದು ಬೆಟ್ಟದಷ್ಟು ಮಾಡ್ದಂಗೆ ಆಗ್ತೈತೆ. ಬೆಟ್ಟದಂಗೆ ಮಾಡ್ದಂಗೆ ಆಗ್ತೈತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ, ಸುಮ್ಮನೆ ಒಳ್ಳೆ ಮಾತಲ್ಲಿ ಬಗೆಹರಿಸ್ಕೊಳ್ಳಿ. ಇಲ್ಲ ಸರ್, ನಾವೆಲ್ಲ ಗೌರ್ಮೆಂಟಿಗೆ ಬರಿತೀವಿ. ನಮ್ಮ ಅಯ್ಯಪ್ಪ ಎಲ್ಲ ಗೌರ್ಮೆಂಟಿಗೆ ಕೊಡ್ತೀನಿ, ಅನಾಥಾಶ್ರಮಕ್ಕೂ ವೃದ್ಧಾಶ್ರಮಕ್ಕೂ ಎಲ್ಲನ ಕೊಡ್ತೀನಿ ಗೌರ್ಮೆಂಟಿಗೆ ಅಂತ ಹೇಳೈತೆ. ನಾವು ಎಲ್ಲ ತಿಳ್ಕೊಂಡಿದ್ದೀವಿ. ನಮ್ಮ ಲಾಯರ್ಗೆ ಹೇಳಿದ್ವಿ ಫೋನ್ ಮಾಡಿ, ಅವರೆಲ್ಲನ ಹೇಳೇವ್ರಿ. ಹಂಗೆ ಮಾಡ್ರಿ ಅಂತ ಹೇಳಿ ನಾವೆಲ್ಲ ಬಂದು ಬರೆದು ಕೊಟ್ಬಿಡ್ತೀವಿ. ಅಷ್ಟೇ, ಅವ್ರಿಗೂ ಬೇಡ ಯಾರಿಗೂ ಬೇಡ ಅಂತೇಳಿ ನಮ್ಮ ಅಯ್ಯಪ್ಪ ಯಾರಿಗೂ ಕೊಡಲ್ಲ. ನನಗೆ ದಾನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ದಾನ ಮಾಡ್ತಾ ಇದ್ದೆ ನಮ್ಮ ಅಯ್ಯಪ್ಪ. ಸುಮ್ಮನೆ ಯಾಕ್ರಿ ಈ ಥರ ಮಾಡ್ಕೊಳ್ತೀರಾ? ಅವರು ಪಾಪ ಎಲ್ಲಿಗೆ ಹೋಗ್ತಾರೆ? ಅವರು ನಿಮ್ಮ ಮಗಳಿದ್ದಂಗೆ ತಾನೇ. ಮಗಳಿದ್ದಂಗೆ ಆದ್ರೂ ಎಷ್ಟು ಟೆನ್ಷನ್ ಕೊಡ್ತಾರೆ. ಅವ್ರಿಗೆ ಮಗಳಿದ್ದಂಗೆ ಆದರೂ ನಮಗೂ ಮಗಳಂತಲೇ ನಾವು ಅಂದ್ಕೊಂಡಿದ್ದು. ಆದರೆ ಬೇರೆಯವ್ರ ಮಾತು ಕೇಳಿ ಎಲ್ಲ ನಮ್ಗೆ ಎಷ್ಟು ತೊಂದರೆ ಮಾಡಿ, ನಾವು ನಮ್ಮ ಮಗಳಂತ ತಿಳ್ಕೊಂಡೇನೆ ನಾವು ಎಷ್ಟು ಬದುಕು ಮಾಡಿಕೊಟ್ಟಿದ್ದೀವಿ, ಎಷ್ಟು ಕಷ್ಟ ಸುಖಕ್ಕಾಗಿದ್ದೀವಿ. ನಾವೇನು ಅನ್ಯಾಯ ಮಾಡಿರಲಿಲ್ಲ ಇವತ್ತು. ಅವ್ರು ಹಿಂಗೆ ಮಾಡ್ತಾ ಇದ್ದಾರೆ, ಬೇಡ ಬೇಡ. ನಾವು ಹೇಳಿದ್ವಿ ಇನ್ನೂ 1 ಎಕರೆ ಕೊಡ್ತೀವಿ, 2 ಎಕರೆ ಕೊಡ್ತೀವಿ ಅಂತ ಹೇಳಿದ್ವಿ. ಹಂಗಂದ್ರೂ ಕೇಳಲಿಲ್ಲ ಅವಳು. ಹಿರಿಯ ಹೆಂಡತಿ ಮಗಳಾಗಿರೋದ್ರಿಂದ ನನಗೆ 1/2 ಎಕರೆ ಬರಲೇಬೇಕು ಅಂದ್ಲು. ನಾವೆಷ್ಟು ಒಳ್ಳೆ ಮಾತನಾಗ ಹೇಳಿದ್ರು ಕೇಳಲಿಲ್ಲ, ನಮ್ಮ ಮಾತಿಗೆ ಬೆಲೆ ಕೊಡಲಿಲ್ಲ ಅಂದಮೇಲೆ ನಾವು ಯಾಕೆ ಏನು ಮಾಡ್ಬೇಕು? ಅವಳ ಮಾತಿಗೆ ಯಾಕೆ ಬೆಲೆ ಕೊಡಬೇಕಿಲ್ಲ ಸರ್. ನಮ್ಮ ಲಾಯರ್ನ ಕೇಳಿದ್ವಿ, ಹಂಗೆ ಬರ್ಕೊಡ್ಬೋದು ಅಂತ ಹೇಳವ್ರೆ. ನಾವು ಅದೇನು ಬಾರ್ದು ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ನಮ್ಮ ಅಯ್ಯಪ್ಪ ದಾನ ಮಾಡಿ ಬರ್ದು ಕೊಡುತ್ತೆ. ಯಾರಿಗೂ ಬೇಡ, ನಾನು ಯಾರಿಗೂ ಕೊಡಲ್ಲ ಅಂತ ಅಯ್ಯಪ್ಪನ ಹೆಸರಿಗೆ ಐತಲ್ಲ, ಅದಕ್ಕೆ ಕೊಟ್ಬಿಡುತ್ತೆ. ಅದಕ್ಕೂ ಅವ್ರದ್ದು ಸೈನ್ ಬೇಕಾಗುತ್ತೆ. ಅದಕ್ಕೆ ಅವರು ಸೈನ್ ಹಾಕಬೇಕಾಗುತ್ತೆ. ಸುಮ್ಮನೆ ಕಿರಿಕ್ ಯಾಕೆ? ಸುಮ್ಮನೆ ನೋಡ್ರಮ್ಮ, ಸುಮ್ಮನೆ ಬಗೆಹರಿಸ್ಕೊಳ್ರಿ. ಭಾಳ ದಿವಸ ಆಗುತ್ತೆ ಈಗ ಇದು ಬಗೆಹರಿಯಲ್ಲ, ಅದಕ್ಕಾಗಿನ. ಇಲ್ಲ ಸರ್, ಫೋನ್ ಇಡ್ರಿ. ನಾವು ಅಷ್ಟೇ ಒಂದೇ ಮಾತು ಹೇಳೋದು, ನೀವು ಆಗ್ಲೆಲ್ಲ ನಮ್ಮನ್ನು ಬಲವಂತ ಮಾಡಬೇಡ್ರಿ. ನಮ್ಮ ಲಾಯರ್ಗೂ ಕೇಳಿದ್ದೀವಿ, ನಾವು ಫೋನ್ ಮಾಡಿ ಅವರು ಎಲ್ಲ ಹೇಳವ್ರಿ. ನೀವು ಹಂಗೆ ಬರಲ್ಲ ಹಿಂಗೆ ಬರಲ್ಲ ಅಂತ ಹೇಳಿ ಅವ್ರು ಹೇಳವ್ರಿ. ಅವರು ಒಂದು ದುಡ್ಡು ಕೊಟ್ಟವ್ರಿ ಅಂತ ಹೇಳಿ ಹೇಳ್ಬೇಡ್ರಿ ನೀವು. ಇಡ್ರಿ, ನಾವು ಕೇಳಿದ್ದೀವಿ, ನಾವು ಲಾಯರ್ ನಿಕ್ಕಿದ್ದೀವಿ, ನಾವು ಕೇಳಿದ್ದೀವಿ. ಇಡ್ರಿ ಸುಮ್ಮನೆ. ಇಲ್ಲಿ ನೋಡ್ರಿ ಅಮ್ಮ, ಹೇಳೋದು ಕೇಳಿ. ಸಾಯಿ ಹೇಳೋದು ಬೇಡ, ಕೇಳೋದು ಬೇಡ, ಇಡ್ರಿ. ನಾವು ಅಷ್ಟೇ ಮಾಡೋದು. ಯಾರನ ಪಾಪ ಅನಾಥಾಶ್ರಮಕ್ಕೆ ಎಲ್ಲನ ಕೊಟ್ಟರೆ ಅವರೆಲ್ಲ ಮಾರ್ಕೊಂಡು ಎಲ್ಲ ಏನಾನ ಒಂದು ಮಕ್ಳಿಗೆ ಒಳ್ಳೇದು ಮಾಡಲಿ, ಏನಾನ ಒಂದು ಮಾಡಲಿ ಅಷ್ಟೇನೆ. ಸಾಕು ನಮಗೆ, ಏನು ಬೇಡ. ಅಷ್ಟೇ. ಹಿಂಗೆಲ್ಲ ಮಾತಾಡಿದ್ರೆ ಅಷ್ಟೇ, ಅದೇನೈತೆ ಅದನ್ನ ಮಾಡ್ತೀವಿ ನಾವು. ಅತ್ತೆ, ಯಾರತ್ತೆ ಫೋನ್ ಮಾಡಿದ್ದು? ಅವರು ಲಾಯರ್ ಫೋನ್ ಮಾಡಿದ್ರು. ಅದೆಷ್ಟು ದಿವಸ ಆದರೂ ಬಗೆಹರಿಯಲ್ಲ, ಅದೇನು ಸುಮ್ಮನೆ ಒಳ್ಳೆ ಮಾತನ್ನ ಕೂತ್ಕೊಂಡು ಬಗೆಹರಿಸ್ಕೊಳ್ರಿ ಅಂತ ಹೇಳಿ ಅವ್ರ ಕಡೆಗಳವರು ಲಾಯರು ಫೋನ್ ಮಾಡಿದ್ದ. ಯಾರಲ್ಲ ಲಂಕೇಶಮ್ಮನು. ಅದಕ್ಕೇನೆ ಹಿರಿಯ ಹೆಂಡತಿ ಮಗಳಾಗಿರೋದ್ರಿಂದನ ಅವ್ರಿಗೂ ಅರ್ಧ ಭಾಗ ಆಸ್ತಿಗೆ ಅರ್ಧ ಭಾಗ ಬರಬೇಕು ಅಂತ ಹೇಳಿ ಫೋನ್ ಮಾಡಿದ್ರು. ಮತ್ತೆ ನಾವು ಅವ್ರಿಗೂ ಕೊಡಲ್ಲ ಯಾರಿಗೂ ಕೊಡಲ್ಲ, ನಮ್ಮ ಅಯ್ಯಪ್ಪ ಎಲ್ಲನ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಬರೀತೈತಂತೆ, ನಾವೆಲ್ಲ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಕೊಡ್ತೀವಿ ಅಂತ ಹೇಳಿ ಹೇಳ್ದೆ ನೋಡು. ಆವಾಗ ಅದು ಹಂಗಲ್ಲಮ್ಮ, ಹಂಗೆ ಹಿಂಗೆ ಅಂತ ಮಾತಾಡಕ್ಕೆ ಬಂದ ಅವನು ಲಾಯರು. ಅದಕ್ಕೇನೆ ಏನಿಲ್ಲ, ಬರ್ಕೊಡ್ತೀವಿ ಅಂತ ಹೇಳ್ದೆ. ಅವರು ಫೋನ್ ಮಾಡಿ ಹೇಳಿರ್ಬೇಕು, ಹೇಳ್ರಿ ಸೈನ್ಗೆ ಅಂತ ಹೇಳಿ. ಅವ್ರು ಹಂಗಂದ್ರೆ ಎಷ್ಟು ವರ್ಷ ಆದರೂ ಬಗೆಹರಿಯಲ್ಲ ಅಂತ. ಸುಮ್ಮನೆ ಯಾಕೆ ಓಡಾಡ್ತೀರಾ? ಯಾಕೆ ನಿಮಗೆ ಟೆನ್ಷನ್ನು? ಅದು ಎಷ್ಟು ದಿನ ಆದರೂ ಬಗೆಹರಿಯಲ್ಲ. ಸುಮ್ಮನೆ ನೀವೆಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಅವ್ರಿಗೆ ಆಸ್ತಿಗೆ ಅರ್ಧ ಭಾಗ ಕೊಡ್ರಿ ಅಂತ ಹೇಳಿ ಹೇಳಿದ್ರಮ್ಮ. ಅದಕ್ಕೆ ನಾನು ಕೊಡಲ್ಲ, ಅದೇನಾಗುತ್ತಾ ಆಗಲಿ, ನಮ್ದೇನೈತೆ ಅದನ್ನೆಲ್ಲ ಕೊಟ್ಬಿಡ್ತೀನಿ, ನಮ್ಮ ಅಯ್ಯಪ್ಪ ದಾನ ಮಾಡುತ್ತಂತೆ ಅಂದು. ನಡಿಯಮ್ಮ, ಈಗಲೇ ಹೋಗಿ ಬರ್ಕೊಟ್ಬಿಡ. ನಡಿ, ನಮಗೆ ಸಾಕು, ಇರೋದೇ ಸಾಕು ಅಮ್ಮ, ನಮಗೆ ಆಸೆ ಬೇಡ, ಇರೋದೇ ಸಾಕು. ಇವಾಗ ನಡಿ, ಹೋಗ್ಬಿಟ್ಟು ಎಲ್ಲ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಗೌರ್ಮೆಂಟಿಗೆ ಬರ್ಕೊಡ್ತೀವಿ ಅಂತ ಹೇಳಿ ಬರ್ಕೊಟ್ಬಿಡ. ನಡಿ. ಶಿಲ್ಪಕ್ಕೊಂದು ಯಾಕನ ಜಾಸ್ತಿ ಆಗ್ತೈತೆ. ಇದು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಎಷ್ಟು ನಾನು ಹಿರೇ ಹೆಂಡತಿ ಮಗಳು ಅಂತ ನಡೀತೈತೆ ಅಂತ ಹೇಳಿ ಎಷ್ಟು ಬೇಕಾದ್ರೂ ನಮ್ಮ ಮೇಲೆ ಜೋರು ಮಾಡಕ್ಕೆ ಬಂದರೆ ಯಾಕಲ್ಲ ಪಾಪ ತಿರುಗಿ ಯಾಕೆ ಮಾತಾಡ್ತಾ?
ಲಾಯರು ಫೋನ್ ಮಾಡಿದ್ರು. ಅದೇನು ಕೂತ್ಕೊಂಡು ಮಾತಾಡ್ಕೇಳ್ರಿ, ಸುಮ್ಮನೆ ಇದು ಎಷ್ಟು ದಿವಸ ಆದರೂ ಬಗೆಹರಿಯಲ್ಲ ಅಂತ ಹೇಳಿ ಫೋನ್ ಮಾಡಿದ್ರು. ಹಿರೇ ಹೆಂಡತಿ ಮಗಳಾಗಿರೋದ್ರಿಂದನ ಶಿಲ್ಪ ಅವ್ರಿಗೆ ಅರ್ಧ ಎಕರೆ ಅರ್ಧ ಭಾಗ ಕೊಡಲೇಬೇಕು ನೀವು ಆಸ್ತಿಗೆ, ಸುಮ್ಮನೆ ಕೂತ್ಕೊಂಡು ಬಗೆಹರ್ಕೊಳ್ರಿ ಅಂತಂದ್ರು. ನಾನು ಅದಕ್ಕೇನೆ ಎಲ್ಲ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಬರೀತೀವಿ, ಯಾರಿಗೂ ಕೊಡಲ್ಲ, ನಮ್ಮ ಅಯ್ಯಪ್ಪ ಯಾರಿಗೂ ಕೊಡಲ್ಲ ಅಂತಂದೈತೆ ಅಂದು. ಸುಮ್ಮನೆ ನೀನು ತಲೆ ಕೆಡಿಸ್ಕೋಬೇಡ, ನಾನು ಹೇಳಿಲ್ವೇ ತಲೆ ಕೆಡಿಸ್ಕೋಬೇಡ ಅಂತ. ಸುಮ್ಮನಿರು, ಆಗಿದ್ದಾಗಲಿ ನೀನು ತಲೆ ಕೆಡಿಸ್ಕೋಬೇಡ. ಅದೆಲ್ಲ ಏನು ಮಾಡ್ಬೇಕು ನಾನು ಅದನ್ನ ಮಾಡ್ತೀನಿ, ಬರೆದು ಎಲ್ಲ ಸೈನ್ ಹಾಕಿ ಕೊಟ್ಟು ಬರ್ತೀನಿ. ಸುಮ್ಮನೆ ನೀನು ತಲೆ ಕೆಡಿಸ್ಕೋಬೇಡ, ಬರೀ ಇಂಥ ಮಾಡ್ಕೊಂಬತ್ತಾರೆ. ನಾನು ಸುಮ್ಮನೆ ನಿಮ್ಮದೇ ಹೋಗಿ ಕುಕ್ಕಂತೀನಿ, ಟೆನ್ಷನ್ ತಮ್ಮದು ಬೇಡ, ವಾರಕ್ಕೆ ಹೋಗಿ ಸುಮ್ಮನೆ ಕುಕ್ಕಂತೀನಿ. ಸುಮ್ಮನೆ ಕೊಡ್ರತ್ತೆ ಅತ್ಲಾಗೆ ಹೋದ್ರು ಹೋಗ್ಲಿ, ಸುಮ್ಮನೆ ಯಾಕತ್ತ ಟೆನ್ಷನ್ ಮಾಡ್ಕೊಂಡು. ಬೇಡ ಪ್ರೇಮ, ಸುಮ್ಮನಿರು. ನಾವಿವಾಗ ಎದ್ರಕೊಂಡು ಕೊಟ್ರೆ ಇಷ್ಟೆಲ್ಲ ಓರಾಡಿದಕ್ಕೂ ಸಾರ್ಥಕ ಇರಲ್ಲ. ಕೊಡ್ಲೇಳು ಸಾಕೇಮ್ಮ, ಈಗ ನಾವೇನು ಕೊಟ್ಟಿಲ್ಲ. ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಈಗ ದೇವ್ರು ನಮಗೆ ಕೊಟ್ಟವನೇ, ಕೊಡೋಣ. ಅವಕ್ಕ ಅಷ್ಟು ಜೌಲತ್ತು ಜಂಬ ಅವ್ರ ಮಾತು ಕೇಳಿ ಅವ್ರು ಒಂದು ದಿವ್ಸಕ್ಕನ ಅವ್ರ ದಡಮ್ಮ ಇರು, ಒಂದು ದಿವ್ಸಕ್ಕನ ಅವ್ರು ಕರ್ಕೊಂಡೋಗಿ ಏನಾದ್ರೂ ಅವ್ರಿಗೆ ಏನಾನ ತಾಯಿ ಇಲ್ಲ ಅಂತೇಳಿ ಇಷ್ಟನ ಅವರು ನೋಡ್ಕೊಂಡವ್ರ. ನಮ್ಮಮ್ಮ ಎಷ್ಟು ನೋಡ್ಕೊಂಡೈತೆ ಅಂತ ನಮಗೂ ಗೊತ್ತು ಪ್ರೇಮ. ನಮ್ಮಮ್ಮ ಹೆಂಗೆ ನೋಡ್ಕೊಂಡೈತೆ ತಾಯಿ ಇಲ್ಲದ ಮಗಳು ಅಂತ. ಹೋಗಿಲ್ಲ ಅಷ್ಟು ಬಿಟ್ಟರೆ ನಮ್ಮಮ್ಮಯ್ಯ ಅವ್ರನ್ನ ಬಂದ್ರೆ ಹೆಂಗೆ ಕಾಡ್ಬೇಕಂತ ಕಾಡೈತೆ, ಹೆಂಗೆ ನೋಡ್ಕೋಬೇಕು ಹಂಗೆ ನೋಡ್ಕೊಂಡೈತೆ, ಕೊಟ್ಟೈತಿ. ಅವ್ರು ಇಲ್ಲಿ ಬಂದು ಇಟ್ಕೊಂಡೆ ಕೆಲಸ ಕೊಟ್ಟು ಎಲ್ಲರಿಗೂ ಹೇಳಿ ಕೆಲಸ ಕೊಡಿಸಿ ಹೊಲ ಕೊಟ್ಟು ಮನೆ ಕೊಟ್ಟು ಎಲ್ಲ ಇಕ್ಕೊಂಡಿದೀವಿ. ತಿರ್ಗಾ ಹೇಳಿದ ಮೇಲೇನು ಕೇಳಿದ ಮೇಲೇನು ಬಿಡು, ಇನ್ನೊಂದು ಎಕರೆ ಕೊಡೋಣ ಅಂತೇಳಿ 2 ಎಕರೆ ಕೊಡೋಕ್ಕಂತೇಳಿ ನಮ್ಮಮ್ಮ ಡಿಸೈಡ್ ಮಾಡ್ಕೊಂಡಿತ್ತು. ಇದು ಯಾವುದಕ್ಕೂ ಒಪ್ತಂಗೆ ಒಳ್ಳೆ ಶುಭ ಮದುವೆಗೇನೆ ಈ ರೀತಿ ನಮಗೆ ಟೆನ್ಷನ್ ತಂದಿಕ್ಕಿರಲ್ಲ, ಎಷ್ಟು ಬೇಜಾರಾಗೋಣ. ಅಮ್ಮ ಹೋಗೋಣ, ಈಗಲೇ ಬರ್ಕೊಟ್ಟು ಬರೋಣ ನಡಿಯ ಮೇಲೆ. ಅನಾಥಾಶ್ರಮ ವೃದ್ಧಾಶ್ರಮ ಅಪ್ಪಂಗೆ ಕರ್ಕೊಂಡಂಗೆ ಎಲ್ಲ ಸೈನ್ ಹಾಕ್ಸಿದ್ದೆಲ್ಲ ಗೌರ್ಮೆಂಟ್ಗೆ ಹೋಗ್ಬೇಕಂತ ಕೊಟ್ಬಿಟ್ರೆ ಮುಗೀತಾ ಅಷ್ಟೇ. ಅಲ್ಲಿಗೆ ಬಗ್ಗೆರ್ದಂಗೆ ಆಗುತ್ತಲ್ಲ, ಹೋಗ್ಲಿ ಹೇಳತ್ತ. ನಮ್ಗೇನು ಬೇಡ, ನಡಿಯಮ್ಮ ಹೋಗೋಣ. ಅಯ್ಯೋ ಯಮ್ಮಂದು ಯಾಕೆ ಜಾಸ್ತಿ ಆಗ್ತೈತಿ, ಏನು ನಮ್ಗೆ ಆಗ್ಲಲ್ಲ ಏನು ಇದೊಂದು ಟೆನ್ಷನ್ನು. ಮದುವೆ ಮಾಡೋಕೆ ಒಳ್ಳೆ ಇದಿರಲಿಲ್ಲ. ಬಂದು ಲಾಯರ್ ಬರೋದು ಆಗ್ಲೆಲ್ಲ ಎಲ್ಲ ಟೆಸ್ಟ್ ಮಾಡೋದು, ಇಲ್ಲಿ ಎಲ್ಲ ಚೆಕಿಂಗ್ ಮಾಡೋದು, ಬರೀ ಇದೇ ಆಗೋದು ನಮ್ಗೆ. ಅವಾಗ ತಲೆ ಕೆಟ್ಟೋಯ್ತು. ಒಳ್ಳೆ ನಾವು ಮದುವೆ ಮಾಡೋಕೆ ಖುಷಿಯಾಗಿ ಎಲ್ಲರೂ ಇರಬೇಕಾದ್ರೆ ಅದೊಂದು ಟೆನ್ಷನ್. ಅವಾಗ ಎಷ್ಟು ಕೇಳಿದ್ವಿ ಗೊತ್ತೇ, ಬೇಡ ಕಣಮ್ಮ ಹಾಕ್ಬೇಡ, ಸುಮ್ಮನೆ ಯಾಕೆ ನಾವು ನೀವು ಓಡಾಡೋದು ಅಂತೇಳಿ ಎಷ್ಟು ಕೇಳಿದ್ರು ಬಿಡಲಿಲ್ಲ ಪ್ರೇಮ. ಎಷ್ಟು ಬೇಜಾರಾಗ ನಾವು ಹೋಗ್ಲೇಳತ್ತ ಹಾಳಾಗಿ. ಅಷ್ಟ ಕಣ್ ಪಾಪ ಹೇಳಿದಿವಲ್ಲ ನಿಮ್ಮ ಅಪ್ಪ ತಾಳ್ಕೆ ಹಂಗೆ ಮಾಡೋಣ ಅಂತ ಹೇಳೈತಿ. ಸಾಕು ನಮ್ಗೆ ಇವಾಗ ಇರೋದೇನೇನೆ ಹಂಗೆ ಮಾಡಿದ್ರೇನೆ. ನಾವು ಮಾಡಿರೋ ಇದಕ್ಕೆ ಇನ್ನೊಬ್ರಾಗಿದ್ರೆ ಯಾರನ್ನ ನೆನೆಸ್ಕೋಬೇಕಾಯ್ತು. ನಮಗೆ ಮಾಡಿರೋ ದ್ರೋಹಕ್ಕೆ ಏನೋ ಬೇಡ ಹೋಗ್ಲೇಳತ್ತ. ಯಾರನ್ನ ಬಡವ್ರ ಬಗ್ರು ತಿಂಗಳಾಗ ಇಂಥವ್ರಿಗೆ ಉಪಕಾರ ಮಾಡೋದ್ಕಿನ ಯಾರನ್ನ ಬಡವ್ರ ಬಗ್ರು ಅನಾಥಾಶ್ರಮಕ್ಕೆ ಸರ್ಕಾರಕ್ಕೆ ಕೊಟ್ರತ್ತೆ ಒಳ್ಳೇದಾಗುತ್ತೆ ಅಂತ ನಿಮ್ಮ ಅಪ್ಪ ಬಿಡತ್ತೆ ಅತ್ತ. ಯಾಕತ್ತ ಸುಮ್ಮನೆ ಇವಾಗ ಯಾಕೆ ಸುಮ್ಮನೆ ಜಗಳ ಮಾಡ್ಕೊಂಡತ್ತ ಕೊಟ್ಬಿಡ್ರತ್ಲಾಗೆ. ಯಾಕತ್ತ ಅವಾಗ ಕೈ ಎಂದಿದ್ದು ನಮ್ಗೆ ಒಳ್ಳೇದಾಗುತ್ತೋ ಇಲ್ವೋ. ಅಯ್ಯೋ ಸುಮ್ಮನೆ ಪ್ರೇಮ, ನಿನಗೆ ಗೊತ್ತಾಗಲ್ಲ. ಅವಳೆಷ್ಟು ಎಂತೇಳಂತ ನಮಗೆ ಗೊತ್ತು. ಅಯ್ಯೋ ಎಂತ ಇದ್ರಾಗಮ್ಮ, ನಾವು ಎಷ್ಟು ಎಂದಿದ್ದೀವಿ ಅಂದರೆ ಅಷ್ಟು ಎಂದಿದ್ದೀವಿ. ಬೇಡ ಕಣಮ್ಮ ಅಂತೇಳಿ ನಾನು ನಮ್ಮ ಹುಡುಗ ಹೋಗಿ ಕೇಳಿವಿ. ಅವತ್ತು ಮದುವೆ ಸೆಟ್ ಮಾಡ್ತಾ ಇದ್ದೀವಿ, ಎಲ್ಲ ಕುಸ್ಕುಸೆ ಮದುವೆ ಮಾಡಬೇಕು ಅಂತಿದ್ದೀವಿ. ಆ ಕೇಳಿ ತಗೊಂಡೋಗಿ ಲಾಯರ್ ಬಂದರು. ನಾವು ಕೋರ್ಟಿಗೆ ಅಂತ ಮದುವೆ ಇದ್ರಾಗೆ ನಮ್ಮ ಅಯ್ಯಪ್ಪನ ಕಟ್ಕೊಂಡು ಕೋರ್ಟಿಗೆ ಓಡಾಡಿದ್ದೀವಿ. ಕೋರ್ಟ್ಗೆ ಹಾಕ್ತಾಗ ಆವಾಗಲೇ ಕೋರ್ಟು ನಾಳೆಗೆ ಮದುವೆ ಎಂಬ ಮುನ್ಗಡೆಗೆ. ಅಯ್ಯೋ ಟಲ್ ಮದುವೆನೇ ಮಾಡ್ತೀಯಲ್ಲ ಕೋರ್ಟಿಗೆ ಹೋಗುತ್ತೆ ಅಯ್ಯಪ್ಪ. ಹೋಗಿ ಭಾಳನ ಒಂಥರ ಇಲ್ಲೋಡು ಟೆನ್ಷನ್ ಆದಂಗಾಗಿತ್ತು ಗೊತ್ತೇ. ಅಯ್ಯೋ ನಮ್ಮಷ್ಟು ಟೆನ್ಷನ್ ಯಾರಿಗೂ ಬೇಡ ಬಿಡತ್ತ. ಹೋದ್ರು ಹೋಗ್ಲಿ ಯಾಕತ್ತ. ಅಲ್ಲ ಅವಾಗ ಕೈನು ಅಂತದೆ ಅವಾಗಲೇ ಹಾಕ್ಬೇಕಂಬದೇನು. ಮದ್ವೆ ಕರೆದಿಲ್ಲ, ಮದ್ವೆಗೆ ನಮ್ಮನ್ನ ಅಂತ ಹಿಂಗೆ ಮಾಡಿದಾರೆ ನ್ಯಾನನ ಕರೀತಾರೆ. ನಮ್ಮ ಕರಿಯೋದು ಕಳ್ಸೋದು ಎಲ್ಲ ಮಾಡ್ತಿದ್ವಿ. ಅವಳಾಗಿ ಅವಳು ಕಳ್ಕೊಂಡ್ಲು ಬಿಡು. ನಾನು ಅಷ್ಟೇ, ನಾನು ಯಾರು ಹೇಳಿದ್ರು ಕೇಳಲ್ಲ. ಇವಾಗ ನಾನು ಸುಮ್ಮನೆ ಎಲ್ಲ ಕೊಟ್ಟು ಸುಮ್ಮನೆ ಆಗ್ತೀನಿ ಅಷ್ಟೇ. ಅದೇನೋ ತಿಳ್ಕೊಂಡಿರ್ಬೋದು. ಕೊಡ್ತೀವಿ ಅಂತ ಹೇಳಿದ ಮೇಲೆ ತಗೋಬೇಕು ಸುಮ್ಮನೆ. ಇಲ್ಲದೆಲ್ಲ ಯಾವ ಥರ ಮಾಡಿದ್ರೆ ಯಾರು ಕೇಳಲ್ಲ ಕಣಮ್ಮ, ಯಾರು ಕೇಳಲ್ಲ ಈ ಕಾಲದಾಗೆ. ಸಾಕು ಹೋಗ್ಲೇಳು, ಇವಾಗ ಇರೋದೇ ಸಾಕು, ಹೋಗ್ಲೇಳು ಎಲ್ಲ ಹೋಗ್ಲೇಳು, ನಮ್ಗೇನು ಬೇಡ ಸಾಕು. ಯಾರನ್ನ ಅನಾಥರು ಮಕ್ಳು ಎಲ್ಲ ತಿನ್ಕೊಂಡು ಚೆನ್ನಾಗಿರ್ಲಿಲ್ಲ, ಗೌರ್ಮೆಂಟ್ಗೆ ಹೋಗ್ಲೇಳು ಅಷ್ಟೇ. ಹೆಂಗೆ ಕೊಟ್ಟು ಗೊತ್ತೈತೆ ನಮ್ಮ ಅಪ್ಪ ಬರ್ಸಿ ಕೊಟ್ಟಿಸ್ಬತ್ತೀವಿ. ಅವ್ರಿಗೂ ಸಿಗಬಾರ್ದು, ಅವ್ರಿಗೂ ಏನೂ ಸಿಗಬಾರ್ದು. ಯಾಕನ ಹಾಕಿದ್ದು ಅನ್ಕೋಬೇಕು. ಹಂಗೆ ಮಾಡಲಿಲ್ಲ ಅಂದ್ರೆ ನೋಡು, ನಾನು ನಮ್ಮಮ್ಮ ಇವಾಗ ಎಷ್ಟು ಕೇಳ್ಕೊಂಡ್ವಿ ಗೊತ್ತೇ. ನಾನು ಬೇಡ ನಾನು ಮದುವೆ ಅಂತೇಳಿ ಎಷ್ಟು ಕೇಳ್ಕೊಂಡ್ರು ಬಿಡಲಿಲ್ಲ. ನೋಡಿ ಇನ್ನಿರೋದು ಅದೇನೋ ತಿಳ್ಕೊಂಡಿರ್ಬೋದು ಅವರು. ಹೋಗ್ಲೇಳೆಲ್ಲ ಗೌರ್ಮೆಂಟ್ಗೆ ಅತ್ತ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.